ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಕಾಣ್ತಾರೆ, ಇವ್ರು ಹೇಳ್ತಾರೆ ಅಂತ ಮನ್ಸನ್ನ ಕೆಡ್ಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ. ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ ಯೂನಿವರ್ಸ್ ಕಡೆಯಿಂದ ಬೇಗ ನಿಮಗೆ ಒಳ್ಳೆಯ ಸಿಹಿ ಸುದ್ದಿ ಸಿಗಲಿ ಅಂತ ಕೇಳ್ಕೊತೀನಿ. ಇವತ್ತಿನ ದಿನ ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಿ ಅಂತ ಕೇಳ್ಕೊತೀನಿ. ಮತ್ತು 786 ನೋಟ್ ಸಿಕ್ಕಿದೆ ಸಿಸ್ಟರ್, ಅದನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ತುಂಬ ಜನ ವಿಡಿಯೋನ ಕಳಿಸ್ತಾ ಇರ್ತೀರಾ. ಮತ್ತು ವಿಡಿಯೋ ನೋಡಿ ಕಮೆಂಟಲ್ಲಿ ಕಳಿಸ್ತಾ ಇರ್ತೀರಾ, ನಾರ್ಮಲ್ ಮೆಸೇಜ್ ಕಳಿಸ್ತಾ ಇರ್ತೀರಾ. ತುಂಬ ಜನ ಅದರಂತೆ ನನಗೆ ಕ್ವಶನ್ ಕೇಳ್ತಾ ಇರ್ತೀರಾ. ಬಟ್ ಆಲ್ರೆಡಿ ವಿಡಿಯೋನು ಕೂಡ ಹಾಕಿದ್ದೀನಿ. ಅದು ಯಾರಿಗೂ ಸಿಕ್ಕಿಲ್ಲ ಅಂತ ಅಂದ್ಕೊಂಡ್ರೆ ಈ ವಿಡಿಯೋನ ನೋಡಿ, ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ಆ 786 ಆಗಿರಲಿ ನೋಟು, ಅದು ಯೂನಿವರ್ಸ್ ನಂಬರ್, ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು. ಅದು ನಮಗೂ ಕೂಡ ತುಂಬ ಸಿಕ್ಕಿದ್ರೂ ಕೂಡ ಅದನ್ನು ನಾವು ಸರಿಯಾದ ವಿಧಾನದಲ್ಲಿ ನಾವು ಯೂಸ್ ಮಾಡಿದ್ರೆ ಮಾತ್ರ ಅದರದ್ದು ಪವರ್ ಅನ್ನೋದು ನಮಗೆ ಸಿಗೋದು ಅಲ್ವಾ. ಸುಮ್ಮನೆ ಸಿಕ್ಕಿದೆ ಅಂದ್ಬಿಟ್ಟು ನಾವು ಎಲ್ಲೆಲ್ಲೋ ಹಾಗಾಗಿ ಇಟ್ಕೊಂಡ್ರೆ ಅದು ಖಂಡಿತ ಯಾವುದೇ ರೀತಿ ಅದು ಪವರ್ಫುಲ್ ಆಗೋದು ಇಲ್ಲ. ಅದರಿಂದ ನಿಮಗೆ ಏನೇ ಪ್ರಯೋಜನ ಆಗೋದಿಲ್ಲ. ಅದನ್ನು ನೀವು ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನು ಈ ರೀತಿ ಮಾಡಿ, ನಿಮಗೆ ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದರದ್ದು ಪವರ್ ಏನಿರುತ್ತೆ ಅದು ನಿಮಗೆ ಫುಲ್ ಯಾವುದೋ ರೀತಿಲಾದರೂ ಅದರದ್ದು ಪವರ್ಫುಲ್ ಅನ್ನೋದು ನಿಮಗೆ ಕಂಡು ಬರುತ್ತೆ. ನೋಡಿ, ಈ ಥರ ನನ್ನ ಹತ್ರ ಕೈ ಚೀಲ ಇದೆ. ಈ ಥರ ಇಡೋದ್ರಿಂದ ನಿಮಗೆ ಸರಿನಾ ಹಣ ಅನ್ನೋದು ಜಾಸ್ತಿಯಾಗಿ ನಿಮಗೆ ಕೊಡುತ್ತೆ. ಇವಾಗ ಈಗಿನ ಕಾಲ ಅಲ್ಲ, ಆಗಿನ ಕಾಲದಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಈ ಥರ ಕೈ ಚೀಲ ಅನ್ನೋದೇ ಜಾಸ್ತಿ ಇರ್ತಿತ್ತು. ನೆನಪಿದೆಯಾ? ರಾಜರ ಕಾಲ, ನಮ್ಮ ಅಜ್ಜಿ ಕಾಲ, ಅಮ್ಮನ ಕಾಲ, ಆ ಥರದ್ರಲ್ಲಿ ಈ ಥರ ಕೈ ಚೀಲಗಳು ಜಾಸ್ತಿ ಇಟ್ಕೊಡ್ತಾಯಿದ್ರು ನಮ್ಮ ಅಜ್ಜಿಗಳೆಲ್ಲ. ಇದನ್ನು ಈ ಥರ ಇಟ್ಕೊಂಡು ಸೊಂಟದಲ್ಲಿ ಕಟ್ಕೊತಾ ಇದ್ರು. ನಾವು ದುಡ್ಡು ಕೇಳಿದ್ರೆ ಅವರು ಕೊಡ್ತಾಯಿದ್ರು. ನೆನಪಿದೆ ನಮಗೆಲ್ಲ. ಇದೇ ರೀತಿ ಕೈ ಚೀಲನ ಇದನ್ನು ಯಾಕಪ್ಪ ಈ ಥರ ಇಟ್ಕೋತಾರೆ ಅಂತ ಹೇಳಿದ್ರೆ, ನೋಡಿ, ಈ ಥರ ಯಾವಾಗಲೂ ಕ್ಲೋಸಲ್ಲಿರುತ್ತೆ. ಅದನ್ನು ಜಾಸ್ತಿ ಹಣ ಖರ್ಚಾಗಲ್ಲ ಇದರಿಂದ. ಇದನ್ನು ಇಡೋದ್ರಿಂದ ನಮ್ಮ ಹಣ ಹೇಗಿರುತ್ತೆ ಹಾಗೇ ಇರುತ್ತೆ, ಬಂದು ಸೇರುತ್ತೆ ಹೊರತು ಇದರಿಂದ ಜಾಸ್ತಿ ಖರ್ಚಾಗಲ್ಲ ಅನ್ನೋ ಒಂದು ಅವ್ರದ್ದು ಮೈಂಡ್ ಇರ್ತಾ ಇತ್ತು ಅವ್ರದ್ದು. ಹಾಗಾಗಿ ಇದರಲ್ಲಿ ಹೌದು, ನಾನು ಕೂಡ ಟೆಸ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಎಷ್ಟೇ ಹಣ ಇಟ್ಟಿದ್ರೂ ಕೂಡ ಖರ್ಚಾಗೋದಿಲ್ಲ. ಮತ್ತು ಇದರಿಂದ ತಗೋಬೇಕು ಅಂತ ಮನಸ್ಸಿಗೆ ಅನ್ಸೋದು ಇಲ್ಲ ಯಾವತ್ತೂ ಕೂಡ. ಈಗ ಯಾವುದೇ ಹಣ ತೊಗೊಂಡ್ರು ಏನಾದರೂ ಕಷ್ಟ ಬಂದರೆ ಫಸ್ಟು ನೆನಪಾಗುತ್ತೆ, ಇದರಲ್ಲಿದೆಯಲ್ಲ, ಅಲ್ಲಿಟ್ಟಿದ್ದೀನಲ್ಲ, ಇಲ್ಲಿಟ್ಟಿದ್ದೀನಲ್ಲ, ಅದನ್ನೇ ತೊಗೊಂಡ್ರೆ ಆಯಿತು ಅಂತ ಅನಿಸುತ್ತೆ. ಬಟ್ ನಾವು ಇದರಲ್ಲಿ ಇಟ್ಟಿರೋದ್ರಿಂದ ಇದರಲ್ಲಿ ನಮ್ಗೆ ಅನಿಸೋದೇ ಇಲ್ಲ ಇದರಿಂದ ತಗೋಬಿಡ್ಬೇಕು, ಖರ್ಚು ಮಾಡಿಬಿಡ್ಬೇಕು ಅಂತ ಅನಿಸೋದೇ ಇಲ್ಲ. ಆ ಥರ ಮನಸ್ಥಿತಿ ಇರುತ್ತೆ ನಮ್ಮದು. ಹಾಗಾಗಿ 786 ನೋಟು ಯಾರೆಲ್ಲ ಸಿಕ್ಕಿದೆ ಅವ್ರು ಬಂದು ಈ ರೀತಿ ಮಾಡಿ, ನಿಮಗೆ ಆರಾಮಾಗಿ ಎಲ್ಲಾದರೂ ಸಿಗುತ್ತೆ. ಇಲ್ಲಾಂದರೆ ನೀವೇ ಸ್ಟಿಚ್ ಮಾಡ್ಕೋಬೋದು ಆರಾಮಾಗಿ. ನೋಡಿ, ಜಸ್ಟ್ ಸ್ಟಿಚ್ ಮಾಡ್ಕೊಳ್ಳೋದು, ಒಂದು ದಾರ ಹಾಕಿ ನಾವು ಇಲ್ಲಿ ಸ್ಟಿಚ್ ಏನಿರುತ್ತೆ ಅದು ಮಾಡ್ಕೋಬೇಕಾಗುತ್ತೆ. ಹಾಗೂ ಗೊತ್ತಾಗಿಲ್ಲ ಅಂದರೆ ಒಂದು ಟೈಲರ್ ಅವ್ರಿಗೆ ಈ ಥರ ಒಂದು ಕೈ ಚೀಲ ಮಾಡಿಕೊಡಿ ಅಂತ ಒಂದು 1/2 ಮೀಟರಷ್ಟು ಬಟ್ಟೆನ ತೊಗೊಂಡ್ರೆ ಸಾಕು. ರೆಡ್ ಕಲರ್ ಆಗಿರಲಿ, ಬ್ಲೂ ಕಲರ್ ಆಗಿರಲಿ, ಬ್ಲ್ಯಾಕ್ ಕಲರ್ ಬೇಡ, ಯಾವುದೋ ಒಂದು ಡಾರ್ಕ್ ಕಲರು ಆ ಥರ ತೊಗೊಂಡು, ಗ್ರೀನ್ ಕಲರ್ ಇನ್ನೂ ಒಳ್ಳೆಯದು. ಗ್ರೀನ್ ಕಲರ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಗ್ರೀನ್ ಕಲರೇ ಮಾಡಿಸ್ಕೊಳ್ಳಿ. ಇವಾಗ ಮಾಡಿಸ್ತೀನಿ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಇನ್ನೂ ಜಾಸ್ತಿ ಒಳ್ಳೆಯದು, ಸರಿನಾ? ಹಾಗಾಗಿ ಡಾರ್ಕ್ ಗ್ರೀನು ಆ ಥರ ನೋಡಿ. ಇದರಲ್ಲಿ ಬಂದು ನಾನು ನನ್ನ ಕೈಲಾದಷ್ಟು ಹಣಗಳನ್ನು ನಾನು ಹಾಕಿ ಇಟ್ಟಿರ್ತೀನಿ ಯಾವಾಗಲೂ. ನಿಮಗೆ ಪ್ರತಿಯೊಂದು ವಿಡಿಯೋಲು ತೋರಿಸಿರ್ತೀನಿ ಇದ್ರ ಬಗ್ಗೆ. ನೋಡಿ, ನಾನು ಆಲ್ಮೋಸ್ಟ್ ಇದರಲ್ಲಿ ಸ್ವಲ್ಪ ಕೂಡಿಟ್ಟು ತೊಗೊಂಡಿದ್ದೀನಿ ಕೂಡ. 1 ಸತಿ 2 ಸತಿ ತೊಗೊಂಡು ಕೂಡ ಅದರಲ್ಲಿ ಗೋಲ್ಡೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಇನ್ನೂ ಸಾಕಷ್ಟು ನನಗೆ ಕೈಲಾದಷ್ಟು, ಕೆಲಸ ಜಾಸ್ತಿ ಆದಷ್ಟು ಯಾವಾಗಾದರೂ ನನ್ನ ಕೈಲಿ ಹಣ ಸೇರಿದಾಗ ಇದರಲ್ಲಿ ಹಾಕ್ಕೊಂಡು ಬರ್ತೀನಿ. ಇಲ್ಲಾಂದರೆ ಡೈಲಿ ಎಷ್ಟಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಬರ್ತೀನಿ. ಇದರೊಳಗಡೆ ಸೀಕ್ರೆಟ್ ಕೂಡ ಇಟ್ಟಿದ್ದೀನಿ, ಏನೆಲ್ಲ ಇಟ್ಟಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ ಬನ್ನಿ. ಇದರಲ್ಲಿ ನೋಡಿ, ಹಣ ಬಂದು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು, ಸರಿನಾ? ಅಷ್ಟೇ ಹಾಕಬೇಕು, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ.
ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಣನ ನಾನು ಹಾಕಿರ್ತೀನಿ. ಅದಾದಮೇಲೆ ಇದು ಸೈಡಲ್ಲಿ ಇಡೋದ. ನೋಡಿ ಇಷ್ಟನ್ನು ಹಾಕಿಟ್ಟಿದ್ದೀನಿ. ಏಲಕ್ಕಿ, ಲವಂಗ ಮತ್ತು 9 ರೂಪಾಯಿ ಕಾಯಿನ್ಗಳನ್ನು ಕೂಡ ಹಾಕಿಟ್ಟಿದ್ದೀನಿ. 9 ರೂಪಾಯಿ ಕಾಯಿನು, ಏಲಕ್ಕಿ, ಲವಂಗಗಳು ಇಷ್ಟನ್ನು ಕೂಡ ಹಾಕಿ ಇಡೋದ್ರಿಂದ ಒಂದು ಸ್ಫಟಿಕದ ತುಂಡು ನೋಡಿ, ಈ ಸ್ಫಟಿಕದ ತುಂಡೇನಿದೆ ಈ ಥರ ಹಾಕಿಟ್ಟಿರ್ತೀನಿ. ಇದನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಇವಾಗ 1 ವರ್ಷ ಆದರೂ ಅದನ್ನು ಹಾಗೆ ಇಡೋದಿಲ್ಲ. ಈ ಏಲಕ್ಕಿ, ಈ ಸ್ಫಟಿಕದ ತುಂಡು ಏನಿದೆ ಇದನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಹಣ ನಾನು ಯಾವಾಗ ತೊಗೋತೀನಲ್ಲ ಆ ಟೈಮಲ್ಲಿ ಎಲ್ಲನೂ ಕೂಡ ಚೇಂಜ್ ಮಾಡ್ತೀನಿ. ಕಾಯಿನ್ ಮಾತ್ರ ಅದೇ ಇರುತ್ತೆ. ಇನ್ನು ಏಲಕ್ಕಿ ಮತ್ತು ಇದನ್ನು ನಾನು ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಈ ಥರ ಒಡೆದೋಗಿದ್ರೂ ಕೂಡ ಇಡಬಾರ್ದು. ಇದನ್ನು ನಾನು ಚೇಂಜ್ ಮಾಡ್ತೀನಿ. ಇವಾಗ ತಾನೇ ನೋಡಿದ್ದೀನಿ. ಈಗ ಒಡೆದೋಗಿದೆಯಲ್ಲ, ಇದು ಎಕ್ಸ್ಟ್ರಾ, ಇದು ಲವಂಗ ಮತ್ತು ಏಲಕ್ಕಿ ಎಲ್ಲನೂ ಕೂಡ ಚೇಂಜ್ ಮಾಡಿ ಹಾಕ್ತೀನಿ. ಹಾಗಾಗಿ ಫುಲ್ ಇರೋದನ್ನು ಈ ಥರ ಫುಲ್ ಇರೋದು ಹಾಕಿ, ಗ್ರೀನ್ ಇರೋದು ಹಾಕಿ, ಫುಲ್ ಎಲ್ಲೋ ಆಗುತ್ತಲ್ಲ ಅದನ್ನು ಹಾಕೋಕ್ಕೆ ಹೋಗಬೇಡಿ. ಮತ್ತು ಈ ಥರ ಹೊಡೆದಿರೋದೆಲ್ಲ ಹಾಕಬೇಡಿ. ಲವಂಗನೂ ಕೂಡ ಮೊಗ್ಗಿರೋದು ಮಾತ್ರ ಹಾಕಿ, ಹೂವು ಇರೋದು ಹಾಕಬೇಡಿ. ನಿಮಗೆ ಏನಾದರೂ 786 ನೋಟ್ ಸಿಕ್ಕಿದಾಗ ಏನು ಮಾಡಿ, 786 ಅಂದರೆ ನನ್ನ ಹತ್ರ ಒಳಗಡೆ ಇದೆ, ಅದನ್ನು ತೋರ್ಸೋಕ್ಕಾಗಲ್ಲ. ಮತ್ತು ನೀವು ಒಂದು ಸತಿ ಒಳಗಡೆ ಇಟ್ಟಿದ್ಮೇಲೆ ಎಲ್ಲರಿಗೂ ಕೂಡ ತೋರ್ಸೋಕ್ಕೆ ಹೋಗಬೇಡಿ. ಮತ್ತು ಅದನ್ನು ಕೊಡೋದಾಗಿರಲಿ, ಅದನ್ನು ಮಾರಾಟ ಮಾಡೋದಾಗಿರಲಿ, ಇಲ್ಲ ದುಡ್ಡು ಕೊಟ್ಟು ಅದು ಈಸ್ಕೊಳ್ಳೋದಾಗಿರಲಿ, ಆ ಥರ ಎಲ್ಲ ಮಾಡಬಾರ್ದು. ಅದು ನಿಮಗೆ ಅಂತ ಸಿಕ್ಕಿದೆಯಾ ಅದು ಮಾತ್ರ ನೀವು ಮಾತ್ರ ಇಟ್ಕೋಬೇಕು. ಅದು ಯಾರಿಗೂ ಕೂಡ ಮಾರಾಟ ಆಗಿರಲಿ, ಮತ್ತು ಅವ್ರ ಹತ್ರ ಬೇರೆಯವ್ರ ಹತ್ರ ನಾವು ಹಣ ಕೊಟ್ಬಿಟ್ಟು ಈಸ್ಕೊಳ್ಳೋದಾಗಿರಲಿ, 786 ನೋಟು ಆ ಥರ ಇರಬಾರ್ದು. ನಿಮಗೆ ಅಂತ ಅದು ಲಕ್ಕಿ ನಿಮಗೆ ಸಿಗಬೇಕು ಅಂತ ಇದ್ದರೆ ಖಂಡಿತ ಯಾವುದೇ ರೀತಿಲಾದರೂ ನಿಮಗೆ ಸಿಗುತ್ತೆ. ಆಮೇಲೆ ಇದು ಎಷ್ಟು ರೂಪಾಯಿ ನೋಟೇ ಸಿಗಬೇಕು ಅಂತ ಕೇಳಿದ್ದೀರಾ? ಖಂಡಿತ ಅಷ್ಟು ಇಷ್ಟು ಅಂತ ಇಲ್ಲ. ನಿಮಗೆ 10 ರೂಪಾಯಿಂದ ಎಷ್ಟು ಆದರೂ ಪರವಾಗಿಲ್ಲ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಆ ಥರ ನೋಟ್ಗಳಲ್ಲಿ ನಿಮಗೆ 20 ರೂಪಾಯಿ ಯಾವುದೇ ನೋಟ್ ಸಿಕ್ಕಿದ್ರೂ ಕೂಡ ಒಳ್ಳೆಯದೇ. ಆಮೇಲೆ ಫಸ್ಟಲ್ಲಿರಬೇಕು ಅಥವಾ ಲಾಸ್ಟಲ್ಲಿರಬೇಕು. ಮಧ್ಯದಲ್ಲಿದ್ದರೆ ಅದು ಆಗೋದಿಲ್ಲ. ನೋಡಿ ನಾನು ಹೇಳ್ಕೊಡ್ತೀನಿ. ಈ ಥರ ಫಸ್ಟು 3 ನಂಬರ್ ಇರಬೇಕು ಅಥವಾ ಲಾಸ್ಟು 3 ನಂಬರ್ ಇರಬೇಕು. ಉಲ್ಟಾ ಇರಬಾರ್ದು. 786 786 ಈ ಥರ ಫಸ್ಟು ಅಥವಾ ಲಾಸ್ಟ್ ಇರಬೇಕಾಗುತ್ತೆ. ಅದನ್ನು ಆ ಥರ ಮಾತ್ರ ಆಗುತ್ತೆ. ಈಗ ಮಧ್ಯ 3 ನಂಬರ್ ಇರುತ್ತಲ್ಲ ಅದನ್ನು ಮಾತ್ರ ಅದೇನು ಯೂಸ್ ಆಗಲ್ಲ ನಿಮಗೆ. ಆ ಥರ ಇಟ್ಕೋಬೇಡಿ. ಇವಾಗ ನೋಡಿ ಈ ಥರ ಒಂದು ಕೈ ಚೀಲ ಮಾಡಿಸ್ಕೊಂಡ್ರೆ ಗ್ರೀನ್ ಅಥವಾ ರೆಡ್ಡು, ಮೆರೂನು, ಡಾರ್ಕ್ ಕಲರಲ್ಲಿ ಆದಷ್ಟು ಗ್ರೀನ್ನ ಮಾಡಿಸ್ಕೊಳ್ಳಿ. ಈ ಥರ ನಿಮಗೆ ತೋರಿಸ್ತೀನಿ. ಫಸ್ಟು ಸ್ಫಟಿಕದ ಪೀಸನ್ನ ಹಾಕ್ಕೊಳ್ಳಿ. ಅದಾದಮೇಲೆ 9 ರೂಪಾಯಿ ಕಾಯಿನ್ಗಳನ್ನು ಹಾಕಲ್ಲಿ, ಮತ್ತು ಲವಂಗ ಮತ್ತು ಏಲಕ್ಕಿ ಇದನ್ನು ಕೂಡ ಹಾಕ್ಕೊಳ್ಳಿ. 1 2 ಅಥವಾ 2 ಹಾಕ್ಕೊಳ್ಳಿ, ಅಥವಾ 5 ಹಾಕ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ನಾನು ಮತ್ತೆ ಚೇಂಜ್ ಮಾಡಬೇಕು, ಅದಕ್ಕೋಸ್ಕರ ನಾನೇನು ಹಾಕಿಲ್ಲ. ಅದನ್ನು ಹಾಕ್ಕೊಳ್ಳಿ. ಮತ್ತು ನಿಮ್ಮ ಕೈಲಿ ಇದ್ರ ಜೊತೆ ಇವಾಗ ಫಸ್ಟ್ ಇಟ್ಟಿರ್ತೀರ 500 ರೂಪಾಯಿ ನೋಟು, 786 ನೋಟನ್ನ ಹಾಕಿ. ಅದಾದಮೇಲೆ ನಿಮ್ಮ ಕೈಗೆ ಎಷ್ಟು ಸಿಗುತ್ತೆ ಹಣ, ದಿನಕ್ಕೆ ಒಂದು 500 ರೂಪಾಯಿ ಯಾವಾಗಾದರೂ ನಿಮಗೆ ಒಳ್ಳೆ ಸಂಬಳ ಬಂತು, ಇಲ್ಲ ಕೆಲಸ ಚೆನ್ನಾಗಾಯಿತು, ಇಲ್ಲ ನಾನು ಸೇವಿಂಗ್ಸ್ ಅಂತ ಇಡ್ತಾಯಿದ್ದೀನಿ ಅಂತ ಅಂದಾಗ 500 ರೂಪಾಯಿನ ಹಾಕಿ. ಇಲ್ಲ ನಿಮಗೆ 100 ರೂಪಾಯಿ ನೋಟ್ ಸಿಕ್ಕಿದ್ರೆ 100 ರೂಪಾಯಿನ ಇದರೊಳಗಡೆ ಹಾಕಿ. ಇಲ್ಲ ನಿಮಗೇನಾದರೂ ಕಾಯಿನ್ಗಳು ಸಿಗ್ತಾ, ನನಗೆ ದುಡ್ಡು ಇಲ್ಲವೇ ಇಲ್ಲ, ಕಾಯಿನ್ಗಳು ಸಿಗ್ತಾ, ಅದನ್ನು ಕೂಡ ಹಾಕ್ಬಿಡಿ. ಸರಿನಾ? ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಣನ ಹಾಕ್ತಾ ಬರಬೇಕು. ಇದ್ರ ಜೊತೆ ಹಣನ ಹಾಕೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇವಾಗ ಹಣ ನಾವು ಹೇಗೆ ಸೇರಿಸ್ತೀವಿ ಅದೇ ರೀತಿಲಿ ಯಾವುದೇ ಕಡೆಯಿಂದ ನಮಗೆ ಹಣ ಅನ್ನೋದು ಹುಡಿಕೊಂಡು ಬರುತ್ತೆ. ಸರಿನಾ? ನನಗೂ ಕೂಡ ಒಳ್ಳೆ ವಿಚಾರ ಆಗಿದೆ. ಮಾತ್ರ ನಾನು ಎಲ್ಲನೂ ಕೂಡ ಮಾಡ್ತೀನಿ. ನಾನು ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸರಿನಾ? ಆ ಥರ ನೋಡಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ. ಇದು ಬಂದು ಒಂದೇ ದಿನಕ್ಕೆ 500 ರೂಪಾಯಿ ಹಾಕಬೇಕು ಅಂದರೆ ಏನಿಲ್ಲ. ನನ್ನ ಕೈಲಿ ಯಾವಾಗ ಒಂದು ವಾರಕ್ಕೆ ಸಿಗುತ್ತೋ, 15 ದಿನಕ್ಕೆ ಸಿಗುತ್ತೋ, ಯಾವ ಟೈಮಲ್ಲಾದರೂ ಸಿಗಲಿ ಆ ಟೈಮಲ್ಲಿ ನಾನು ನೆನ್ಪಿಟ್ಕೊಂಡು ಇದಕ್ಕೆ ಹಾಕ್ಬಿಡ್ತೀನಿ. ಮತ್ತೆ ಅದನ್ನು ತಗೊಳ್ಳೋದಿಲ್ಲ. ಯಾವಾಗಾದರೂ ಎಮರ್ಜೆನ್ಸಿ ಅಂತ ಹೇಳಿದ್ರು ಕೂಡ ಅದನ್ನು ನಾನು ತೊಗೊಳಕ್ಕೆ ಇಷ್ಟಪಡಲ್ಲ. ಅದನ್ನು ಸೇರಲಿ ಹಾಗೇ ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೋತೀನಿ. ನೆನಪೇ ಆಗಲ್ಲ ನನಗೆ, ಹೇಳಬೇಕು ಅಂದರೆ ಇದರಲ್ಲಿ ಇಟ್ಟಿದ್ದೀನಿ ಅಂತ ನೆನಪೇ ಆಗಲ್ಲ. ಈ ಥರ ಹೋದ ಸತಿ ಬಂದು ನಾನು ಇದರಲ್ಲಿ
27,000ನೋ 26,000ನೋ ಸೇರಿಸಿದೆ. ಅದಾದಮೇಲೆ 786 ಅನ್ನೋ ನೋಟನ್ನು ಬಿಟ್ಟು ಮತ್ತೆ ಅದಕ್ಕೆ ₹1,000 ಎಕ್ಸ್ಟ್ರಾ ಅದನ್ನು ಅಲ್ಲಿಗೆ ಇಟ್ಟು ಅದಾದಮೇಲೆ ಒಂದು 26,000ನ ತಗೊಂಡು ನಾನು ಅದಾದಮೇಲೆ ಗೋಲ್ಡ್ ಪರ್ಚೇಸ್ ಮಾಡಿದ್ದೀವಿ. ಹಾಗೆ ನನಗೆ ಈ ಥರ ಏನೋ ಒಂದು ಒಳ್ಳೆ ಕೆಲಸ ಆಗುತ್ತೆ ಈ ಕಡೆಯಿಂದ. ಮತ್ತು ಇದರಿಂದ ನನಗೆ ಸ್ವಲ್ಪ ಹಣ ಅನ್ನೋದು ಸಿಕ್ಕಿದೆ. ಅಂದರೆ ನನ್ನದೇ ಹಣ, ಬಟ್ ಕೆಲವ್ರಿಗೆ ಕೊಟ್ಟಿದ್ದೆ ಹಣ, ಅದು ರಿಟರ್ನ್ ಬಂದಿರಲಿಲ್ಲ. ಒಂದು ಸ್ವಲ್ಪ ಆದರೂ ಹಣ ಸಿಕ್ಕಿದೆ. ಮತ್ತು ಯಾವುದೇ ಕಡೆಯಿಂದ ಒಳ್ಳೆಯದಾಗುತ್ತೆ ಆ ಥರ ಆಗ್ತಾ ಬರುತ್ತೆ. ನಿಮಗೂ ಕೂಡ ಈ ಥರ ಒಳ್ಳೆ ಏನೋ ಒಂದು ಯಾವುದೋ ಕಡೆಯಿಂದ ಈ ಕಡೆ ಆ ಕಡೆ ಅಂತಲೇ ಹೇಳೋಕ್ಕೆ ಆಗಲ್ಲ, ಆ ಥರ ಎಲ್ಲ ಆಗುತ್ತೆ. ಆ ಥರ ಆಗುತ್ತೆ. ಈಗ ನೋಡಿ ಈ ಥರ ಆಯಿತು. ಇದನ್ನು ಇವಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ಯಾವುದಾದ್ರೂ ನಿಮ್ಮ ಹತ್ರ ಪರ್ಫ್ಯೂಮ್ ಇರುತ್ತೆ ಅಲ್ವಾ, ಪರ್ಫ್ಯೂಮ್ಗಳು ಫುಲ್ ಸ್ಮೆಲ್ ಬರೋದು ಆ ಥರ ಪರ್ಫ್ಯೂಮ್ ಏನಾದರೂ ಇದ್ದರೆ ಇದಕ್ಕೆ ಖಂಡಿತ ಹಾಕಿ, ಸರಿನಾ? ಖಂಡಿತ ಹಾಕಿ. ಯಾವತ್ತೂ ಕೂಡ ಇದು ಯಾವಾಗಲೂ ಸ್ಮೆಲ್ ಅಂತ ಅನಿಸ್ಲೇಬಾರ್ದು, ಒಳ್ಳೆ ಸ್ಮೆಲ್ ಬರ್ತಾನೆ ಇರಬೇಕು ಇದರಿಂದ. ಆವಾಗ ಅಟ್ರ್ಯಾಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ, ಸರಿನಾ? ಪರ್ಫ್ಯೂಮ್ ಯಾವುದೇ ಇದ್ದರೂ ಕೂಡ ಇದ್ರ ಮೇಲೆ ಪರ್ಫ್ಯೂಮ್ ಹಾಕಿ ಬಿಟ್ಬಿಡಿ. ಯಾವಾಗಲೂ ಒಳ್ಳೆ ಸ್ಮೆಲ್ ಇರಬೇಕು. ಮತ್ತು ನೀವು ಆವಾಗವಾಗ ಏನಾದರೂ ಸಾಂಬ್ರಾಣಿ ಹೊಗೆ ಎಲ್ಲ ಕೊಡ್ತಿರಲ್ಲ, ಆ ಟೈಮಲ್ಲೂ ಇದನ್ನು ತೆಗೆದು ಸಾಂಬ್ರಾಣಿ ಹೊಗೆ ಎಲ್ಲ ಇದಕ್ಕೆ ತೋರಿಸಿ ನಂತರ ಅದನ್ನು ಹಾಗೆ ಬಿಡಬೇಕಾಗುತ್ತೆ. ಆ ಥರ ಮಾಡಿ ನಿಮಗೆ ಅಟ್ರ್ಯಾಕ್ಷನ್ ಅನ್ನೋದು ಆಗುತ್ತೆ. ಯಾವುದೇ ಕಡೆಯಿಂದನೂ ಕೂಡ ನಿಮಗೆ ಹಣ ಅನ್ನೋದು ಸೇರ್ತಾ ಬರುತ್ತೆ. ಕೆಲವರು ಮೊಬೈಲ್ ಕೆಳಗಡೆ ಇಟ್ಕೋತೀರಾ, ಕೆಲವರು ಪರ್ಸಲ್ಲಿ ಇಟ್ಕೋತೀರಾ, ಆ ಥರ ಇಟ್ಕೋತೀರಾ. 786 ನೋಟ್ ಸಿಕ್ಕಿದೆ ಅಂತ ಅದೇನು ಕೂಡ ಪ್ರಯೋಜನ ಆಗೋದಿಲ್ಲ, ಸರಿನಾ? ಈ ಥರ ಒಂದು ಒಳ್ಳೆ ಇದರಲ್ಲಿ ನೀವು ಮಾಡಿ ಇಡೋದ್ರಿಂದ ನಿಮಗೆ ಅಟ್ರ್ಯಾಕ್ಷನ್ ಅನ್ನೋದು ಆಗುತ್ತೆ. ಇವಾಗ ನಾವು ಏನೇ ಒಂದು ಮಾಡಿದ್ರೂ ಅದಕ್ಕೆ ಮರ್ಯಾದೆ ಅನ್ನೋದು ಕೊಡೋದ್ರಿಂದ ಅದು ಹೆಚ್ಚು ನಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತಲ್ವ, ಯಾರಿಗೇ ಆಗಿರಲಿ ಅದರಿಂದ ನಮಗೆ ಒಳ್ಳೆ ರಿಸಲ್ಟೇ ಸಿಗೋದಲ್ವ. ಹಾಗಾಗಿ ಈಗ ಪರ್ಸಲ್ಲಿ ಹಾಗೆ ಇಟ್ಟಿರ್ತೀರಾ, ಇದರಲ್ಲಿ ಹಾಗೆ ಇಟ್ಟಿರ್ತೀರಾ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಮೊಬೈಲ್ ಕೆಳಗಡೆ ಎಲ್ಲ ಈ ಥರ ಒಂದು ಮಾಡಿ ಇಟ್ಟಿರಿ. ಇಲ್ಲ ನಿಮಗೆ ಯಾವುದೂ ಕೂಡ ಸಿಕ್ಕಿಲ್ವ, ಇದು ಜಸ್ಟ್ ಒಂದು ಚಿಕ್ಕ ಪರ್ಸು ನಿಮ್ಮ ಮನೇಲಿ ಯಾವುದೋ ಒಂದು ವೈಟ್ ಕಲರು ಯಾವುದೋ ಪರ್ಸ್ ಇರುತ್ತಲ್ಲ ಅದರಲ್ಲಾದರೂ ಹಾಕಿ ಇಡಿ. ಹಾಕಿ ಇದರಲ್ಲಿ ಹಾಕಿ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ ಕೇಸ್ ಬರಲ್ಲ ಅಂತ ಹೇಳಿದಾಗ ಈ ಥರ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಳ್ಳೆ ರಿಸಲ್ಟ್ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಡ್ತೀನಿ. 786 ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ 786 ಅಂತ ನಂಬಿದ್ದೀರಾ, ಎಲ್ಲರಿಗೂ ಒಳ್ಳೇದು ಮಾಡಲಿ ಯೂನಿವರ್ಸ್ ಅಂತ ನಾನು ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಬಾಯ್ ಎಲ್ಲರಿಗೂ.